ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋದಕ್ಕೆ ಶ್ರೀಮತಿ ಬಿ ಕಾವೇರಿ ಮೇಡಮ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಒಂದು ವಿಶೇಷ ಪ್ರಕಟಣೆ. ದೆಹಲಿಯ ಪೊಲೀಸ್ ಕಲ್ಚರಲ್ ಸೆಂಟರ್ನ ನಿರ್ದೇಶಕರಾದಂತಹ ಮೇಡಮ್ ಮಾರ್ಗರೇಟ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಜಗತ್ತು ವಿಶ್ವದ ಅತ್ಯುತ್ತಮ ಚಲನಚಿತ್ರಗಳನ್ನು ವೀಕ್ಷಿಸಲು ತಾವೆಲ್ಲರೂ ಕಾತುರದಿಂದ ಎದುರು ನೋಡುತ್ತಿರುವ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭವು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಈ ಅದ್ಧೂರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಹಾಗೂ ಈ ಚಿತ್ರೋತ್ಸವಕ್ಕೆ ಭರವಸೆಯಾಗಿ ನಿಂತು ಎಲ್ಲ ರೀತಿಯ ಸಹಕಾರ ನೀಡಿದ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಮಾನ್ಯ ಶ್ರೀ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿಯವರು ಆಗಮಿಸಿರುತ್ತಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೂ ಸ್ವಾಗತ ಕೋರುತ್ತೇನೆ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಮತ್ತು ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರುವ ಖ್ಯಾತ ಬಹುಭಾಷಾ ನಟ ಶ್ರೀ ಪ್ರಕಾಶ್ ರಾಜ್ ಇವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಖ್ಯಾತ ಯುವ ನಟಿ ರುಕ್ಮಿಣಿ ವಸಂತ್ ಅವರು ನಮ್ಮ ಒಡನೆ ಇದ್ದಾರೆ. ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಚಲನಚಿತ್ರೋತ್ಸವದ ನಿರ್ದೇಶಕರಾದ ಡಾಕ್ಟರ್ ಸಾಧು ಕೋಕಿಲ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಲು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಡನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಆಗಮಿಸಿರುತ್ತಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ನವದೆಹಲಿಯ ಪೋಲಿಷ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಮಿಸ್ ಮಾರ್ಗರುಸ್ತಾ ವೆಕ್ಸಿಸ್ ಗೋಲ್ಬಿಯಾಕ್, ಐ ಹಾರ್ಟಿಲಿ ವೆಲ್ಕಮ್ ಯು ಮ್ಯಾಮ್. ಪೋಲೆಂಡ್ ಕಾನ್ಸುಲೇಟ್ನ ಮುಖ್ಯಸ್ಥರಾದ ಶ್ರೀ ರಘು ರಾಜಪ್ಪ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲಾ ಚಿತ್ರರಂಗದ ಗಣ್ಯರಿಗೆ, ಕಲಾವಿದರಿಗೆ, ಚಲನಚಿತ್ರೋತ್ಸವದ ಸಂಘಟನಾ ಸಮಿತಿಯ ಸದಸ್ಯರಿಗೆ, ಎಲ್ಲಾ ಜೂರಿ ಮೆಂಬರ್ಸ್ಗಳಿಗೆ, ಆಯ್ಕೆ ಸಲಹಾ ಸಮಿತಿಯ ಸದಸ್ಯರಿಗೆ, ಚಿತ್ರೋತ್ಸವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಳ್ಕರ್ ಅವರಿಗೆ ಈ ಎಲ್ಲರಿಗೂ ಅಷ್ಟೇ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಪ್ರತಿ ವರ್ಷವೂ ಅಷ್ಟೇ ಅರ್ಥಪೂರ್ಣವಾದ ಧ್ಯೇಯ ವಾಕ್ಯದ ಮೂಲಕ ನಡೆಸುವುದು ವೈಶಿಷ್ಟ್ಯವಾಗಿದ್ದು, ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ಪ್ರಸಿದ್ಧ ಗೀತೆ ಆಗಿರುವ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಲಿನೊಂದಿಗೆ ಸ್ತ್ರೀ ಸಂವೇದನೆ ಸಮಾನತೆಯ ದನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ಈ ಫಿಲಂ ಫೆಸ್ಟಿವಲ್ ನಲ್ಲಿ ಸುಮಾರು 60 ಉತ್ತಮ ಚಲನಚಿತ್ರಗಳನ್ನು ಮಹಿಳೆಯರೇ ನಿರ್ದೇಶಿಸಿರುವುದು ವಿಶೇಷವಾಗಿದೆ. ಅದಲ್ಲದೆ ಜಗತ್ತಿನ 70 ದೇಶಗಳ ಸುಮಾರು 240 ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ಶನವಾಗಲಿದ್ದು, ಈ ಚಿತ್ರಗಳೆಲ್ಲವೂ ಆಯಾ ದೇಶದ ಸಮಕಾಲೀನ ಸ್ಥಿತಿ, ಗತಿ, ಜೀವನ ಮತ್ತೆ ಸಂಸ್ಕೃತಿಯನ್ನು ಬಿಂಬಿಸಲಿದೆ. ವಿಶ್ವದ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪಡೆದಿರುವ ಸುಮಾರು 100ಕ್ಕೂ ಹೆಚ್ಚು ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ಶನಗೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಚಿತ್ರ ಪ್ರದರ್ಶನವು ದಿನಾಂಕ 30 ಜನವರಿ ಅಂದ್ರೆ ನಾಳೆಯಿಂದ ಪ್ರಾರಂಭವಾಗಿ ದಿನಾಂಕ 6 ಫೆಬ್ರವರಿಗೆ ಮುಕ್ತಾಯ ಆಗ್ತಾ ಇದೆ. ಈ ಚಿತ್ರೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತ ಮಾಡಿದಂತಹ ಶ್ರೀಮತಿ ಬಿ ಕಾವೇರಿ ಮೇಡಮ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಡಾಕ್ಟರ್ ಸಾಧು ಕೋಕಿಲ ಸರ್ ಪ್ರಾಸ್ತಾವಿಕ ನುಡಿಯನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಡಾಕ್ಟರ್ ಸಾಧು ಕೋಕಿಲ ಸರ್. ಎಲ್ಲರ ಪರಿಚಯ ಆಗಿದೆ.
ನಾನು ಚಿತ್ರೋತ್ಸವ ವಿಶೇಷವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ವೇದಿಕೆ ಮುಂದಿರುವ ಚಿತ್ರರಂಗದ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಇಲ್ಲಿ ಸೇರಿರುವ ಎಲ್ಲ ಚಿತ್ರರಂಗದ ಪ್ರೇಕ್ಷಕರಿಗೆ ಶುಭವನ್ನು ಕೋರುತ್ತಾ, ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದ್ರೆ, ಸರ್ಕಾರ ನಮಗೆ ಕೊಟ್ಟಿರುವ ಟ್ಯಾಗ್ ಲೈನ್ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ ಶಿವರುದ್ರಪ್ಪನವ್ರು ಬರೆದಿರೋದು. ಅಶ್ವಥ್ ಸಾರ್ನ ಸಿ ಅಶ್ವಥ್ ಅವ್ರನ್ನ ನಾವು ಮರೆಯೋಕೆ ಸಾಧ್ಯ ಇಲ್ಲ. ಅವರ ಟ್ಯೂನ್, ನಾನೇ ಕೀಬೋರ್ಡ್ ನುಡಿಸಿದಂತ ಈ ಹಾಡಿನ ಟ್ಯಾಗ್ ಲೈನ್, ಆಕಾಶದ ನೀಲಿಯಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಆಶಯದ ಸ್ಫೂರ್ತಿ ಇರುವ 65ಕ್ಕೂ ಹೆಚ್ಚು ದೇಶಗಳ 250 ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಸ್ಪರ್ಧಾ ವಿಭಾಗಗಳನ್ನು ಸೇರಿ ಪಾಲ್ಗೊಂಡಿವೆ. ಇಡೀ ಭಾರತದಲ್ಲಿ ಇಷ್ಟು ಸಂಖ್ಯೆಯ ಫ್ಯೂಚರ್ ಲೆಂತ್ ಫಿಲ್ಮ್ಸ್ ಗಳನ್ನು ಪ್ರೋಗ್ರಾಮ್ ಮಾಡಿರುವ ಚಿತ್ರೋತ್ಸವ ಇನ್ನೊಂದಿಲ್ಲ. ಇದು ಚಪ್ಪಾಳೆ ಬರಲೇಬೇಕು. ಅಷ್ಟು ಸಿನಿಮಾಗಳನ್ನ ನಾವು ಪ್ರಸ್ತುತಪಡ್ತೇವೆ. ಈ ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ, ಜನಮಾನ್ಯತೆ ಪಡೆದ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನದಲ್ಲಿರುವುದು ನಮ್ಮ ಹೆಮ್ಮೆಯ ಸಂಗತಿ. ಮತ್ತೊಂದು ವಿಷಯ ಏನಂದ್ರೆ, ಈ ಬಾರಿ ದೇಶ ವಿದೇಶದ 65ಕ್ಕೂ ಹೆಚ್ಚು ಮಹಿಳಾ ನಿರ್ದೇಶಕರು ಮಹತ್ವದ ಸಮಕಾಲೀನ ಚಲನಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಇದಕ್ಕೂ ಚಪ್ಪಾಳೆ ಬರಲೇಬೇಕು. ಮೊದಲ ಬಾರಿಗೆ ಚಲನಚಿತ್ರ ತಂಡಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ನ ಹಮ್ಮಿಕೊಂಡಿದೆ. ಸೊ ಎಲ್ಲ ಚಿತ್ರತಂಡಗಳು ರೆಡ್ ಕಾರ್ಪೆಟ್ ವೆಲ್ಕಮ್ ಅಲ್ಲಿ ತರಬಹುದು. 91 ವರ್ಷದ ಕನ್ನಡ ಚಿತ್ರರಂಗ ಇತಿಹಾಸವನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. 99 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದನ್ನ ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ನಮ್ಮ ಚಿತ್ರೋತ್ಸವದ ಹೊಸ ಕಾರ್ಯಕ್ರಮಗಳು ಲೂಲು ಮಾಲ್ನ ಆವರಣದಲ್ಲಿ ಸಾರ್ವಜನಿಕರಿಗೂ ಸೇರಿ ಪ್ರತಿದಿನ ಸಂಜೆ 7 ಗಂಟೆಗೆ ಓಪನ್ ಏರ್ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. ಅಂದ್ರೆ ಟೆಂಟ್ ಸಿನಿಮಾ. ಅಲ್ಲಿದೆಲ್ಲ ನಾವು ನೆನ್ಸ್ಕೋಬಹುದು. ಕೆಳಗೆ ಕೂತ್ಕೊಂಡು ನೋಡ್ಬೋದು. ಅಲ್ಲಿ ಮಣ್ಣು ಹಾಕಿದ್ದಾರೆ, ಮಣ್ಣ ಮೇಲೆ ಕೂತ್ಕೊಂಡು ನೋಡ್ಬೋದು. ಸ್ವಲ್ಪ ವಯಸ್ಸಾದವರಿಗೆ ಚೇರ್ ಕೂಡ ಇರುತ್ತೆ. ಅಲ್ಲಿ ಬಂದು ನೀವು ಆ ಸಿನಿಮಾಗಳನ್ನ ನೋಡ್ಬೋದು. ಎಲ್ಲ ಚಿತ್ರ ಪ್ರೇಮಿಗಳು, ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಿಸಬಹುದು. ಸ್ಪೆಷಲ್ ಆಗಿ ನಮ್ಮ ನಿಂಬಾಳ್ಕರ್ ಸಾಹೇಬರು ಆಯೋಜಿಸಿರುವ ಶೋಲೆ ಬೈಕ್ ಇದೆ. ಶೋಲೆಯಲ್ಲಿ ಉಪಯೋಗಿಸಿದ ಬೈಕು ನಾವಲ್ಲಿ ಸಾರ್ವಜನಿಕ ನೋಡಕ್ಕೆ ಇಟ್ಟಿದ್ದೀವಿ. ಅದೊಂದು ಆಕರ್ಷಣೀಯ. ದಯವಿಟ್ಟು ಆವಾಗ ಯೂಸ್ ಮಾಡಿದಂಥ ಶೋಲೆ ಬೈಕ್ ನಿಮಗೆ ನೆನಪಿರುತ್ತೆ, ಬಂದು ನೀವು ಅದನ್ನ ನೋಡ್ಬೋದು. ಮೆಜೆಸ್ಟಿಕ್ ಎಲ್ಲ ಸುಮಾರು ಬಸ್ಗಳು ಲೂಲು ಮಾತ್ರ ಸ್ಟಾಪ್ ಇದೆ. ಮತ್ತೆ ಮೆಟ್ರೋ ಸ್ಟೇಷನ್ ಅದು ಇದೆ. ಅಲ್ಲಿ ಯಾವುದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಆಮೇಲೆ ಮಾಲಿಗೆ ಬರೋದಕ್ಕೆ ಕೆಲವು 3-4 ಗಾಡಿಗಳನ್ನ ಕೂಡ ಅರೇಂಜ್ ಮಾಡಿದೀವಿ. ಏನೂ ತೊಂದರೆ ಆಗಲ್ಲ. ಯಾಕಂದ್ರೆ ಇದನ್ನ ಹೇಳಲೇಬೇಕು ನಾನು. ಇದಕ್ ಮುಂಚೆ ನಾವು ಮಾಡ್ತಾ ಇದ್ದು ಇದರಲ್ಲಿ ಒರೈನ್ ಮಾಲ್ ಇಲ್ಲಿ ಇರೋದ್ರಿಂದ ನಿಮ್ಗೆ ಯಾವ ತೊಂದರೆ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರದ ಚಿತ್ರರಂಗದ ಮೇಲೆ ಮೈಸೂರುವ ಕಾಳಜಿ, ಚಿತ್ರನಗರಿ ಮೈಸೂರು, ಇದಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ. ಕನ್ನಡಕ್ಕೆ ಪ್ರತ್ಯೇಕವಾಗಿ OTT ಪ್ಲಾಟ್ಫಾರ್ಮ್, ಇದರ ಅನುಷ್ಠಾನದ ಕೆಲಸಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ. ನಮ್ಮ ಅಕಾಡೆಮಿ ಆವರಣದಲ್ಲಿ ಒಂದು ಬೃಹತ್ ಕಮರ್ಷಿಯಲ್ ಫಿಲ್ಮ್ ಕಾಂಪ್ಲೆಕ್ಸ್ ನ ಕಟ್ಟಬೇಕು ಅಂತ ಇದೆ. ಅದಕ್ಕೂ ಕೂಡ ಸರ್ಕಾರ ಚಾಲನೆ ಕೊಟ್ಟಿದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ. ಅಕಾಡೆಮಿ ವತಿಯಿಂದ ಚಿತ್ರರಂಗದ ಕೆಲವರಿಗೆ ಈ ಮೆಡಿಕಲ್ ಏಡ್ ನ ಕೊಡ್ತಾ ಇದ್ವಿ.
ಅದು 75,000 ಇತ್ತು. ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ಸ್ವಲ್ಪ ಈ ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಈ 75,000 ಸಾಲಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡಿದಾಗ ಏಕದಮ್ ಅದನ್ನು 1.5 ಲಕ್ಷಕ್ಕೆ ಭರ್ತಿ ಮಾಡಿದ್ದಾರೆ. ಈಗ ಎಲ್ರಿಗೂ ಆ 1.5 ಲಕ್ಷ ನಮ್ಮ ಸರ್ಕಾರದಿಂದ ಸಿಗುತ್ತೆ. ಇದು ನಿಜ ನಮ್ಮ ಸರ್ಕಾರವನ್ನು ಶ್ಲಾಘನೀಯ ವಿಷಯ. ಜೊತೆಗೆ KTV ಮತ್ತೆ ಸಂಗೀತಗಾರರ ಒಂದು ಸಂಘಗಳು ಕೂಡ ಇದೆ, ಅದನ್ನು ಕೂಡ ಇದನ್ನು ಸೇರಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಕನ್ನಡ ಚಲನಚಿತ್ರದ 300 ಚಿತ್ರಗಳಿಗಿಂತ ಜಾಸ್ತಿ ಸಿನಿಮಾಗಳು ಪ್ರದರ್ಶನಕ್ಕಿದೆ. ಇದು ನಮ್ಮ ಬೇಡಿಕೆ ಸರ್, ಮನವಿ. 300 ಸಿನಿಮಾಗಳ ವರ್ಷಕ್ಕೆ ರೆಡಿ ಆಗುತ್ತೆ. ಇದಕ್ಕೆ ನಾವು 10-15 ಕಡೆ ಪರ್ಮಿಷನ್ಗೆ ಹೋರಾಟೋದಿದೆ. ಅದನ್ನ ಒಂದೇ ಸರಿ ಏನದು ಸಿಂಗಲ್ ವಿಂಡೋ ಅಂತ ಹೇಳ್ತಾರೆ, ಇದನ್ನ ದೃಷ್ಟಿನ ಇಟ್ಕೊಂಡು ಸರ್ಕಾರ ಒಂದೇ ಜಾಗದಲ್ಲಿ ನಮ್ಮ ಚಿತ್ರರಂಗಕ್ಕೆ ಪರ್ಮಿಷನ್ ಸಿಗೋ ಥರ ಮಾಡಿದ್ರೆ ಎಲ್ರಿಗೂ ತುಂಬ ಒಳ್ಳೇದಾಗತ್ತೆ, ಪ್ರೊಡ್ಯೂಸರ್ಗೆ ದುಡ್ಡು ಉಳಿಯುತ್ತೆ, ಕೆಲಸ ಬೇಗ ಆಗತ್ತೆ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಾಳೆಯಿಂದ ಲೂಲು ಮಾಲ್ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ನಡೆಯಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರೂ ಬನ್ನಿ. ಲೆಟ್ಸ್ ಸೆಲೆಬ್ರೇಟ್ ಫಿಲ್ಮ್ ಅಂಡ್ ಎಂಜಾಯ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ದಿಗ್ಗಜರಿಗೆ, ಹಿರಿಯರಿಗೆ, ಗೌರವಾನ್ವಿತರಿಗೆ ನಮಸ್ಕಾರಗಳು. ಸಮಾರಂಭಕ್ಕೆ ಆಗಮನಿಸಿರೋ ಹಿರಿಯರಿಗೆ, ಕಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರೇಕ್ಷಕರಿಗೆ, ಮೊಬೈಲ್ ಟಿವಿ ನೋಡ್ತಿರೋ ವೀಕ್ಷಕರಿಗೆ ತುಂಬು ಹೃದಯದ ನಮಸ್ಕಾರಗಳು. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನಂಥ ಯುವ ನಟಿಯನ್ನು ಆಹ್ವಾನಿಸಿರೋದು ಒಂದು ದೊಡ್ಡ ಗೌರವ. ನಾನು ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಒಪ್ಕೊಂಡು ಬಂದಿದ್ದೀನಿ. ನಮ್ಮೂರಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆದಾಗ ಪ್ರಪಂಚದ ಸಂಸ್ಕೃತಿ ನಮ್ಮೂರಿಗೋಸ್ಕರ ಬಂದಾಗ ಇಲ್ಲಿ ಎಲ್ಲ ಸಿನಿ ರಸಿಕರು ಬರ್ತಾರೆ, ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ, ಸಿನಿಮಾ ಕಲೆ ಬಗ್ಗೆ ಮಾತಾಡ್ತಾರೆ, ಹೊಸ ಪರಿಚಯ ಆಗತ್ತೆ, ಹೊಸ ವಿಷಯ ತಿಳ್ಕೊಳ್ತಾರೆ. ಒಟ್ಟಾರೆ ಕಲೆ, ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರೂ ಕಲಿತಾರೆ, ಬೆಳೀತಾರೆ. ಇಂಥ ಸಿನಿಮೋತ್ಸವ ಯಶಸ್ವಿ ಆಗಕ್ಕೆ ಆಯಾ ಜಾಗದ ಸಂಯೋಜಕರು, ಅಧಿಕಾರಿಗಳು, ಕಾರ್ಯಕರ್ತರು ಎಲ್ಲರ ಪರಿಶ್ರಮ ಇರುತ್ತೆ. ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿರೋ ಚಲನಚಿತ್ರ ಅಕಾಡೆಮಿಯವರಿಗೆ, ಫಿಲ್ಮ್ ಚೇಂಬರ್ಗೆ, ಸರ್ಕಾರಕ್ಕೆ ನಾನು ಶುಭಾಶಯಗಳು ತಿಳಿಸ್ತೇನೆ. ಈ ವರ್ಷ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಸಿರಿಗರ ನಮ್ಗೆ ಜೈ ಹಿಂದ್, ನಮಸ್ಕಾರ. 16 ವರ್ಷಗಳ ನಂತರ ನಟನಾಗಿ, ನಿರ್ದೇಶಕನಾಗಿ, ವಿತರಕನಾಗಿ, ನಿರ್ಮಾಪಕನಾಗಿ, ಈಗ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನಿಮ್ಮ ಮುಂದೆ ನಿಂತಿದೆ. ಒಂದೆರಡು ಅನುಭವವನ್ನು ಹಂಚ್ಕೊಳ್ತೇನೆ, ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳ್ತೀನಿ. ಮೊನ್ನೆ ನಾವೊಂದು ಇದೇ ತರದ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಆಸ್ಟ್ರೋನಾಟ್ ಸುನಿತಾ ವಿಲಿಯಮ್ಸ್ ಮಕ್ಕಳು, ಯಂಗ್ಸ್ಟರ್ಸು ಅಷ್ಟು ಜನ ಆಕೆಯನ್ನು ನೋಡುವ ಕಾತರ. ಆಕೆಯ ಒಂದು 2-3 ದಿನದ ಒಡನಾಟದಲ್ಲಿ ಆಕೆ ನಾವು ಮಾತಾಡ್ತಾ ಕೇಳಿದೆ, ಮೇಲಿಂದ ಈ ಭೂಮಿ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ ಅಂತ. ಆಕೆ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು. ಅಲ್ಲಿಂದ ಇಷ್ಟು ಪುಟ್ಟದನ್ಸುತ್ತೆ, ಅದರೊಳಗೆ ಮನುಷ್ಯರ ಜನಸಂಖ್ಯೆ ಕಮ್ಮಿ, ಮತ್ಸ್ಯ ಪ್ರಪಂಚ, ಪ್ರಾಣಿಗಳು, ಕೀಟಗಳು ಎಲ್ಲರೂ ಅಲ್ವಾ ಈ ಭೂಮಿ, ಯಾಕೆ ಜಗಳ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮ್ಗೆ. ಅದಾದ ನಂತರ ಅಲ್ಲಿ ನಮ್ಮ ಟಾಂಜಾನಿಯಾ ನೋಬೆಲ್ ಪ್ರಶಸ್ತಿ ವಿಜೇತ ಸಾಹಿತಿ ಅಬ್ದುಲ್ ರಜಾಕ್ ಗುರ್ನಾ ಅವರನ್ನ ಭೇಟಿ ಮಾಡಿದೆ. ಟಾಂಜಾನಿಯಾದಂತಹ ಪ್ರತಿರೋಧ, ಅಲ್ಲಿಯ ನೋವಿನ ಕಥೆಗಳನ್ನ ಹಂಚಿಕೊಂಡ್ರು. ಇನ್ನೆಲ್ಲೋ ಒಂದು ಕಡೆ ಒಂದಷ್ಟು ಜನ ಜರ್ಮನ್ ಇದು ಕೂತಿದ್ರು. ಅವರು ಒಂದು ಪ್ರಪಂಚದ ಮಹಾಯುದ್ಧದ ನಂತರ ನಡೆದ ಮಾರಣ ಹೋಮದ ಬಗ್ಗೆ, ತಮ್ಮ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಏನನ್ನ ಮಾಡ್ತಾ ಹೋದ್ವಿ, ಪ್ರತಿರೋಧವನ್ನು ನಾವು ಹೇಗೆ ಬೆಳೆಸ್ಕೊಳ್ತಾ ಹೋದ್ವಿ ಅಂತ ಮಾತಾಡ್ತಾ ಇದ್ರು. ಆಮೇಲೆ ಒಂದು ವೇದಿಕೆಯಲ್ಲಿ ದಕ್ಷಿಣ ಭಾರತವನ್ನ ಕಡೆಗಣಿಸಿದರೆ ಭಾರತಕ್ಕಾಗುವ ನಷ್ಟವೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಇಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗ್ಬೋದು, ಒಂದು ಸಾಹಿತ್ಯ ಉತ್ಸವ ಆಗ್ಬೋದು, ಇಲ್ಲಿ ಬೇರೆ ಬೇರೆ ವಿಚಾರಗಳು, ಅನುಭವಗಳು ಹಂಚಿಕೊಳ್ಳೋದಕ್ಕೆ, ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತದೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗ್ತದೆ.